ಇನ್ನು ನೋಡಿ ರಾಜ್ಯದ ಸ್ಥಿತಿ ಯಾವ ರೀತಿ ಇದೆ ಅಂದರೆ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆಗಾಲಕ್ಕೆ ಎಷ್ಟು ಮಳೆ ಸುರಿಬೇಕಲ್ಲ ಅದರ ಈ ಮುಕ್ಕಾಲ ಭಾಗ ಈಗಲೇ ಸುರಿದಾಗಿದೆ ಅಂಥ ಸ್ಥಿತಿ. ಈ ಗುಡ್ಡಗಳು ಬೀಳ್ತಾ ಇವೆ, ಜೊತೆಗೆ ಕೆರೆಕಟ್ಟೆಗಳು ತುಂಬಿವೆ, ಅವಾಂತರಗಳ ಮೇಲೆ ಅವಾಂತರಗಳಾಗಿವೆ. ಯಾರಿದನ್ನೆಲ್ಲ ಸರಿ ಮಾಡುವಂಥವ್ರು, ಯಾರಿದನ್ನು ಹೋಗಿ ಕಣ್ಣೀರು ಒರೆಸುವಂಥವ್ರು? ಜನನಾಯಕರು. ಆದರೆ ಜನನಾಯಕರು ಮಾಡ್ತಿರುವಂಥದ್ದೇನು, ಅವ್ರಿಗೆ ಮಾತಿನ ರೋಗ ಏನಂದರೆ ಒಬ್ರಿಗೊಬ್ಬರು ಏನು ಗೊತ್ತಾ, ಆರೋಪ ಪ್ರತ್ಯಾರೋಪಗಳು ಅದೇ ಈಗ ನಡೀತಿರೋದು. ನಿಜಕ್ಕೂ ಇದು ಬೇಸರ ಸಂಗತಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತದಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಈ ಪ್ರಕೃತಿ ವಿಕೋಪದ ಸಾವಿನಲ್ಲೂ ರಾಜಕೀಯ ಜಟಾಪಟಿ ನಡೀತಾ ಇದೆ. ದುರಂತ ಸ್ಥಳಕ್ಕೆ ಮೊನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಘಟನಾ ಸ್ಥಳಕ್ಕೆ ಖುದ್ದಾಗಿ ನೆನೆ ದೌಡಾಯಿಸಿ ಪರಿಸ್ಥಿತಿ ಅವಲೋಕಿಸಿದ್ರು. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರ. ಉತ್ತರ ಕನ್ನಡದ ಶಿರೂರಿನಲ್ಲಿ ಧಾರಾಕಾರ ಮಳೆ ನಡುವೆನೂ ನಿನ್ನೆ ಸಿಎಂ ಸಿದ್ದರಾಮಯ್ಯ ರೇನ್ಕೋಟ್ ಗಂಬೂಟ್ ಧರಿಸಿ ಪರಿಶೀಲನೆ ನಡೆಸಿದ್ರು. ಸಚಿವರಾದ ಕೃಷ್ಣ ಬೈರೇಗೌಡ, ಮಂಕಾಳ ವೈದ್ಯ, ಶಾಸಕರಾದ ಆರ್.ವಿ. ದೇಶಪಾಂಡೆ, ಸತೀಶ್ ಸೈಲ್ ಸಾಥ್ ನೀಡಿದ್ರು. ನಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ನೌಕಾನೆಲೆ ಮತ್ತು ಕೈಗಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಸಿಎಂ, ಗುಡ್ಡ ಕುಸಿತದಲ್ಲಿ 10 ಮಂದಿ ನಾಪತ್ತೆಯಾಗಿದ್ದು 7 ಜನರ ಮೃತದೇಹ ಸಿಕ್ಕಿದೆ. ಶೀಘ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸುವುದಕ್ಕೆ ಸೂಚಿಸಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿರುವುದಾಗಿ ಹೇಳಿದ್ರು. ನಾನು ಮಂಕಳ ವೈದ್ಯ ಅವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಯಾರು ಸಾವನ್ನಪ್ಪಿದ್ದಾರೆ 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ಉಳುವರೆ ಗ್ರಾಮಕ್ಕೆ ಬಿವೈ ವಿಜಯೇಂದ್ರ ಭೇಟಿ. ಸಿಎಂ ಭೇಟಿಗೂ ಮುನ್ನ ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಬಿವೈ ವಿಜಯೇಂದ್ರ ತೆರಳಿ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ತೆರವು ಕಾರ್ಯಾಚರಣೆ ವಿಳಂಬವಾಗಿದೆ. ಸಿಎಂ ಘಟನೆ ನಡೆದ ದಿನವೇ ಭೇಟಿ ನೀಡಬೇಕಾಗಿತ್ತು ಅಂದ್ರು. ವಿಜಯೇಂದ್ರ ಮಾತಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸಬೇಕಾಗಿತ್ತು. ಜಿಲ್ಲಾ ಅಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು, ತಡ ಆಗಿದೆ. ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ. ನಾವು ಯಾಕೆ ತಕ್ಷಣ ಬರೋಕ್ಕಾಗಿಲ್ಲ ಅಂದ್ರೆ ಅಸೆಂಬ್ಲಿ ನಡೀತಾ ಇದ್ರಿಂದ ಗೊತ್ತು ಬರಲಿಕ್ಕೆ ಆಗ್ತದೆ. ಕುಮಾರಸ್ವಾಮಿ ಮಿಲಿಟರಿ ತೆಗೆದುಕೊಂಡು ಹೋಗಿದ್ರಾ ಎಂದ ಡಿಕೆ. ಇನ್ನೊಂದೆಡೆ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆಶಿ ನಡುವೆ ವಾಕ್ ಸಮರವೇ ನಡೆದಿದೆ. ಯಾವ ಫೀಲ್ಡ್ಗೆ ಇರ್ತಾರೆ, ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳ್ಬೇಕು. ಸುಮ್ಮನೆ ಹೋಗಿ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ಮಿಲಿಟರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ, ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸಕ್ಕೆ ಮಿಲಿಟರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಒಟ್ಟಾರೆ ಗುಡ್ಡ ಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ. ಇತ್ತ ದುರಂತ ವಿಚಾರ ರಾಜಕೀಯ ಜಟಾಪಟಿಗೆ ನಾಂದಿ ಹಾಡಿದೆ. ಬ್ಯೂರೋ ರಿಪೋರ್ಟ್, TV9. ನಾಯಕರುಗಳು ಒಂದಷ್ಟು ಮಾತು ಕಡಿಮೆ ಮಾಡಿ ಕೆಲಸದ ಕಡೆಗೆ ಒಂದಿಷ್ಟು ಹೆಚ್ಚು ಗಮನ ಕೊಟ್ಟರೆ ನಿಜಕ್ಕೂ ನೀವು ಜನಾನುರಾಗಿ ನಾಯಕರಾಗ್ತೀರಿ. ಇಲ್ಲಾಂದರೆ ಜನ ನಿಮ್ಮ ಧಿಕ್ಕರಿಸ್ತಾರೆ. ಯಾಕಂದರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಮ್ಮ ಹಾಳು ಮಾತುಗಳಿದಾವಲ್ಲ, ಸುಡುಗಾಡು ಮಾತುಗಳು ಯಾರಿಗೂ ಬೇಕಾಗಿಲ್ಲ. ಜನ ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತೀರಿ ಅದನ್ನು ಮಾತ್ರ ಕೇಳ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾಯಕರುಗಳು. ಯಾರೇ ನಾಯಕರು ಹೋಗಲಿ, ಯಾರೇ ನಾಯಕರು ಬರಲಿ, ಪ್ರಶ್ನೆ ಬೇರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಕೇವಲ ಇದು ಒಂದು ಶಿರೂರಿನ ಕಥೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇದೇ ರೀತಿಯ ಸ್ಥಿತಿ ಇದೆ.